ಕೇಂದ್ರ ಸರ್ಕಾರ ಸಾಕಷ್ಟು ಬಡವರಿಗಂತಲೇ ಸಾಕಷ್ಟು ಸಾರ್ವಜನಿಕ ಸ್ಥಳದಲ್ಲಿ ಕುಡಿಯುವ ನೀರಿಗಾಗಿ ಯೋಜನೆಗಳನ್ನು ಸ್ಥಾಪಿಸುತ್ತೆ. ಆದರೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ನಿರ್ಮಾಣಗೊಂಡಂಥ ಒಂದು ಕುಡಿಯುವ ನೀರಿನ ಯೋಜನೆ ಏನಿದೆ ಅದು ಇವತ್ತಿನ ದಿವಸ ಹಳ್ಳ ಹಿಡಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕೇಂದ್ರ ಸರ್ಕಾರದ ಪುರಸ್ಕೃತ ಏನು ಹೃದಯ ಯೋಜನೆಯಲ್ಲಿ ನಿರ್ಮಾಣಗೊಂಡಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ರೋಗಿಗಳಿಗೆ ಅನುಕೂಲ ಆಗಲಿ ಅಂತಲೇ ಈ ಒಂದು ನಿರ್ಮಾಣ ಮಾಡಿದಂಥದ್ದು ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಒಳ್ಳೆ ಕಾಸ್ಟ್ಲಿ ಸ್ಟೀಲ್ ಮೆಟೀರಿಯಲ್ಗಳನ್ನು ಹಾಕಿ ಆ ಒಳ್ಳೆ ಒಂದು ರೂಮ್ಗಳನ್ನು ನಿರ್ಮಾಣ ಮಾಡಿ ಆ ಒಂದು ಸಿಂಟೆಕ್ಸ್ಗಳ ಜೊತೆಗೇ ಹಿಂದೆ ಏನು ಒಂದು ಫಿಲ್ಟರನ್ನು ಕೂಡಿಸಿದ್ದಾರೆ. ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಹೃದಯ ಯೋಜನೆಯ ಒಂದು ಯೋಜನೆ ಏನಿದೆ, ಈ ಯೋಜನೆಯಲ್ಲಿ ಯಾವುದೇ ಒಂದು ಜನರಿಗೆ ಇಲ್ಲಿದ್ದಂಥ ರೋಗಿಗಳಿಗೆ ಅನುಕೂಲ ಆಗ್ತಾ ಇಲ್ಲ. ಯಾಕಂತಂದರೆ ಇಷ್ಟೊಂದು ಖರ್ಚು ಮಾಡಿ ರೋಗಿಗಳಿಗೆ ಅನುಕೂಲ ಆಗಲಾರ್ದೇ ಇದನ್ನು ನಿರ್ವಹಣೆಯೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೇಂದ್ರ ಸರ್ಕಾರ ಸಾಕಷ್ಟು ಬಡವರಿಗಂತಲೇ ಸಾಕಷ್ಟು ಸಾರ್ವಜನಿಕ ಸ್ಥಳದಲ್ಲಿ ಕುಡಿಯುವ ನೀರಿಗಾಗಿ ಯೋಜನೆಗಳನ್ನು ಸ್ಥಾಪಿಸುತ್ತೆ. ಆದರೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ನಿರ್ಮಾಣಗೊಂಡಂಥ ಒಂದು ಕುಡಿಯುವ ನೀರಿನ ಯೋಜನೆ ಏನಿದೆ ಅದು ಇವತ್ತಿನ ದಿವಸ ಹಳ್ಳ ಹಿಡಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕೇಂದ್ರ ಸರ್ಕಾರದ ಪುರಸ್ಕೃತ ಏನು ಹೃದಯ ಯೋಜನೆಯಲ್ಲಿ ನಿರ್ಮಾಣಗೊಂಡಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ರೋಗಿಗಳಿಗೆ ಅನುಕೂಲ ಆಗಲಿ ಅಂತಲೇ ಈ ಒಂದು ನಿರ್ಮಾಣ ಮಾಡಿದಂಥದ್ದು ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಒಳ್ಳೆ ಕಾಸ್ಟ್ಲಿ ಸ್ಟೀಲ್ ಮೆಟೀರಿಯಲ್ಗಳನ್ನು ಹಾಕಿ ಆ ಒಳ್ಳೆ ಒಂದು ರೂಮ್ಗಳನ್ನು ನಿರ್ಮಾಣ ಮಾಡಿ ಆ ಒಂದು ಸಿಂಟೆಕ್ಸ್ಗಳ ಜೊತೆಗೇ ಹಿಂದೆ ಏನು ಒಂದು ಫಿಲ್ಟರನ್ನು ಕೂಡಿಸಿದ್ದಾರೆ. ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಹೃದಯ ಯೋಜನೆಯ ಒಂದು ಯೋಜನೆ ಏನಿದೆ, ಈ ಯೋಜನೆಯಲ್ಲಿ ಯಾವುದೇ ಒಂದು ಜನರಿಗೆ ಇಲ್ಲಿದ್ದಂಥ ರೋಗಿಗಳಿಗೆ ಅನುಕೂಲ ಆಗ್ತಾ ಇಲ್ಲ. ಯಾಕಂತಂದರೆ ಇಷ್ಟೊಂದು ಖರ್ಚು ಮಾಡಿ ರೋಗಿಗಳಿಗೆ ಅನುಕೂಲ ಆಗಲಾರ್ದೇ ಇದನ್ನು ನಿರ್ವಹಣೆಯೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೇಂದ್ರ ಸರ್ಕಾರ ಸಾಕಷ್ಟು ಬಡವರಿಗಂತಲೇ ಸಾಕಷ್ಟು ಸಾರ್ವಜನಿಕ ಸ್ಥಳದಲ್ಲಿ ಕುಡಿಯುವ ನೀರಿಗಾಗಿ ಯೋಜನೆಗಳನ್ನು ಸ್ಥಾಪಿಸುತ್ತೆ. ಆದರೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ನಿರ್ಮಾಣಗೊಂಡಂಥ ಒಂದು ಕುಡಿಯುವ ನೀರಿನ ಯೋಜನೆ ಏನಿದೆ ಅದು ಇವತ್ತಿನ ದಿವಸ ಹಳ್ಳ ಹಿಡಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕೇಂದ್ರ ಸರ್ಕಾರದ ಪುರಸ್ಕೃತ ಏನು ಹೃದಯ ಯೋಜನೆಯಲ್ಲಿ ನಿರ್ಮಾಣಗೊಂಡಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ರೋಗಿಗಳಿಗೆ ಅನುಕೂಲ ಆಗಲಿ ಅಂತಲೇ ಈ ಒಂದು ನಿರ್ಮಾಣ ಮಾಡಿದಂಥದ್ದು ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಒಳ್ಳೆ ಕಾಸ್ಟ್ಲಿ ಸ್ಟೀಲ್ ಮೆಟೀರಿಯಲ್ಗಳನ್ನು ಹಾಕಿ ಆ ಒಳ್ಳೆ ಒಂದು ರೂಮ್ಗಳನ್ನು ನಿರ್ಮಾಣ ಮಾಡಿ ಆ ಒಂದು ಸಿಂಟೆಕ್ಸ್ಗಳ ಜೊತೆಗೇ ಹಿಂದೆ ಏನು ಒಂದು ಫಿಲ್ಟರನ್ನು ಕೂಡಿಸಿದ್ದಾರೆ. ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಹೃದಯ ಯೋಜನೆಯ ಒಂದು ಯೋಜನೆ ಏನಿದೆ, ಈ ಯೋಜನೆಯಲ್ಲಿ ಯಾವುದೇ ಒಂದು ಜನರಿಗೆ ಇಲ್ಲಿದ್ದಂಥ ರೋಗಿಗಳಿಗೆ ಅನುಕೂಲ ಆಗ್ತಾ ಇಲ್ಲ. ಯಾಕಂತಂದರೆ ಇಷ್ಟೊಂದು ಖರ್ಚು ಮಾಡಿ ರೋಗಿಗಳಿಗೆ ಅನುಕೂಲ ಆಗಲಾರ್ದೇ ಇದನ್ನು ನಿರ್ವಹಣೆಯೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೇಂದ್ರ ಸರ್ಕಾರ ಸಾಕಷ್ಟು ಬಡವರಿಗಂತಲೇ ಸಾಕಷ್ಟು ಸಾರ್ವಜನಿಕ ಸ್ಥಳದಲ್ಲಿ ಕುಡಿಯುವ ನೀರಿಗಾಗಿ ಯೋಜನೆಗಳನ್ನು ಸ್ಥಾಪಿಸುತ್ತೆ. ಆದರೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ನಿರ್ಮಾಣಗೊಂಡಂಥ ಒಂದು ಕುಡಿಯುವ ನೀರಿನ ಯೋಜನೆ ಏನಿದೆ ಅದು ಇವತ್ತಿನ ದಿವಸ ಹಳ್ಳ ಹಿಡಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕೇಂದ್ರ ಸರ್ಕಾರದ ಪುರಸ್ಕೃತ ಏನು ಹೃದಯ ಯೋಜನೆಯಲ್ಲಿ ನಿರ್ಮಾಣಗೊಂಡಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ರೋಗಿಗಳಿಗೆ ಅನುಕೂಲ ಆಗಲಿ ಅಂತಲೇ ಈ ಒಂದು ನಿರ್ಮಾಣ ಮಾಡಿದಂಥದ್ದು ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಒಳ್ಳೆ ಕಾಸ್ಟ್ಲಿ ಸ್ಟೀಲ್ ಮೆಟೀರಿಯಲ್ಗಳನ್ನು ಹಾಕಿ ಆ ಒಳ್ಳೆ ಒಂದು ರೂಮ್ಗಳನ್ನು ನಿರ್ಮಾಣ ಮಾಡಿ ಆ ಒಂದು ಸಿಂಟೆಕ್ಸ್ಗಳ ಜೊತೆಗೇ ಹಿಂದೆ ಏನು ಒಂದು ಫಿಲ್ಟರನ್ನು ಕೂಡಿಸಿದ್ದಾರೆ. ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಹೃದಯ ಯೋಜನೆಯ ಒಂದು ಯೋಜನೆ ಏನಿದೆ, ಈ ಯೋಜನೆಯಲ್ಲಿ ಯಾವುದೇ ಒಂದು ಜನರಿಗೆ ಇಲ್ಲಿದ್ದಂಥ ರೋಗಿಗಳಿಗೆ ಅನುಕೂಲ ಆಗ್ತಾ ಇಲ್ಲ. ಯಾಕಂತಂದರೆ ಇಷ್ಟೊಂದು ಖರ್ಚು ಮಾಡಿ ರೋಗಿಗಳಿಗೆ ಅನುಕೂಲ ಆಗಲಾರ್ದೇ ಇದನ್ನು ನಿರ್ವಹಣೆಯೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೇಂದ್ರ ಸರ್ಕಾರ ಸಾಕಷ್ಟು ಬಡವರಿಗಂತಲೇ ಸಾಕಷ್ಟು ಸಾರ್ವಜನಿಕ ಸ್ಥಳದಲ್ಲಿ ಕುಡಿಯುವ ನೀರಿಗಾಗಿ ಯೋಜನೆಗಳನ್ನು ಸ್ಥಾಪಿಸುತ್ತೆ. ಆದರೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ನಿರ್ಮಾಣಗೊಂಡಂಥ ಒಂದು ಕುಡಿಯುವ ನೀರಿನ ಯೋಜನೆ ಏನಿದೆ ಅದು ಇವತ್ತಿನ ದಿವಸ ಹಳ್ಳ ಹಿಡಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕೇಂದ್ರ ಸರ್ಕಾರದ ಪುರಸ್ಕೃತ ಏನು ಹೃದಯ ಯೋಜನೆಯಲ್ಲಿ ನಿರ್ಮಾಣಗೊಂಡಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ರೋಗಿಗಳಿಗೆ ಅನುಕೂಲ ಆಗಲಿ ಅಂತಲೇ ಈ ಒಂದು ನಿರ್ಮಾಣ ಮಾಡಿದಂಥದ್ದು
ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಒಳ್ಳೆ ಕಾಸ್ಟ್ಲಿ ಸ್ಟೀಲ್ ಮೆಟೀರಿಯಲ್ಗಳನ್ನು ಹಾಕಿ ಆ ಒಳ್ಳೆ ಒಂದು ರೂಮ್ಗಳನ್ನು ನಿರ್ಮಾಣ ಮಾಡಿ ಆ ಒಂದು ಸಿಂಟೆಕ್ಸ್ಗಳ ಜೊತೆಗೇ ಹಿಂದೆ ಏನು ಒಂದು ಫಿಲ್ಟ್ರನ್ನು ಕೂಡಿಸಿದ್ದಾರೆ. ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಹೃದಯ ಯೋಜನೆಯ ಒಂದು ಯೋಜನೆ ಏನಿದೆ, ಈ ಯೋಜನೆಯಲ್ಲಿ ಯಾವುದೇ ಒಂದು ಜನರಿಗೆ ಇಲ್ಲಿದ್ದಂಥ ರೋಗಿಗಳಿಗೆ ಅನುಕೂಲ ಆಗ್ತಾ ಇಲ್ಲ. ಯಾಕಂತಂದರೆ ಇಷ್ಟೊಂದು ಖರ್ಚು ಮಾಡಿ ರೋಗಿಗಳಿಗೆ ಅನುಕೂಲ ಆಗಲಾರ್ದೇ ಇದನ್ನು ನಿರ್ವಹಣೆಯೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೇಂದ್ರ ಸರ್ಕಾರ ಸಾಕಷ್ಟು ಬಡವರಿಗಂತಲೇ ಸಾಕಷ್ಟು ಸಾರ್ವಜನಿಕ ಸ್ಥಳದಲ್ಲಿ ಕುಡಿಯುವ ನೀರಿಗಾಗಿ ಯೋಜನೆಗಳನ್ನು ಸ್ಥಾಪಿಸುತ್ತೆ. ಆದರೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ನಿರ್ಮಾಣಗೊಂಡಂಥ ಒಂದು ಕುಡಿಯೋ ನೀರಿನ ಯೋಜನೆ ಏನಿದೆ ಅದು ಇವತ್ತಿನ ದಿವಸ ಹಳ್ಳ ಹಿಡಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕೇಂದ್ರ ಸರ್ಕಾರದ ಪುರಸ್ಕೃತ ಏನು ಹೃದಯ ಯೋಜನೆಯಲ್ಲಿ ನಿರ್ಮಾಣಗೊಂಡಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ರೋಗಿಗಳಿಗೆ ಅನುಕೂಲ ಆಗಲಿ ಅಂತಲೇ ಈ ಒಂದು ನಿರ್ಮಾಣ ಮಾಡಿದಂಥದ್ದು. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಒಳ್ಳೆ ಕಾಸ್ಟ್ಲಿ ಸ್ಟೀಲ್ ಮೆಟೀರಿಯಲ್ಗಳನ್ನು ಹಾಕಿ ಆ ಒಳ್ಳೆ ಒಂದು ರೂಮ್ಗಳನ್ನು ನಿರ್ಮಾಣ ಮಾಡಿ ಆ ಒಂದು ಸಿಂಟೆಕ್ಸ್ಗಳ ಜೊತೆಗೇ ಹಿಂದೆ ಏನು ಒಂದು ಫಿಲ್ಟ್ರನ್ನು ಕೂಡಿಸಿದ್ದಾರೆ. ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಹೃದಯ ಯೋಜನೆಯ ಒಂದು ಯೋಜನೆ ಏನಿದೆ, ಈ ಯೋಜನೆಯಲ್ಲಿ ಯಾವುದೇ ಒಂದು ಜನರಿಗೆ ಇಲ್ಲಿದ್ದಂಥ ರೋಗಿಗಳಿಗೆ ಅನುಕೂಲ ಆಗ್ತಾ ಇಲ್ಲ. ಯಾಕಂತಂದರೆ ಇಷ್ಟೊಂದು ಖರ್ಚು ಮಾಡಿ ರೋಗಿಗಳಿಗೆ ಅನುಕೂಲ ಆಗಲಾರ್ದೇ ಇದನ್ನು ನಿರ್ವಹಣೆಯೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೇಂದ್ರ ಸರ್ಕಾರ ಸಾಕಷ್ಟು ಬಡವರಿಗಂತಲೇ ಸಾಕಷ್ಟು ಸಾರ್ವಜನಿಕ ಸ್ಥಳದಲ್ಲಿ ಕುಡಿಯುವ ನೀರಿಗಾಗಿ ಯೋಜನೆಗಳನ್ನು ಸ್ಥಾಪಿಸುತ್ತೆ. ಆದರೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ನಿರ್ಮಾಣಗೊಂಡಂಥ ಒಂದು ಕುಡಿಯೋ ನೀರಿನ ಯೋಜನೆ ಏನಿದೆ ಅದು ಇವತ್ತಿನ ದಿವಸ ಹಳ್ಳ ಹಿಡಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕೇಂದ್ರ ಸರ್ಕಾರದ ಪುರಸ್ಕೃತ ಏನು ಹೃದಯ ಯೋಜನೆಯಲ್ಲಿ ನಿರ್ಮಾಣಗೊಂಡಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ರೋಗಿಗಳಿಗೆ ಅನುಕೂಲ ಆಗಲಿ ಅಂತಲೇ ಈ ಒಂದು ನಿರ್ಮಾಣ ಮಾಡಿದಂಥದ್ದು. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಒಳ್ಳೆ ಕಾಸ್ಟ್ಲಿ ಸ್ಟೀಲ್ ಮೆಟೀರಿಯಲ್ಗಳನ್ನು ಹಾಕಿ ಆ ಒಳ್ಳೆ ಒಂದು ರೂಮ್ಗಳನ್ನು ನಿರ್ಮಾಣ ಮಾಡಿ ಆ ಒಂದು ಸಿಂಟೆಕ್ಸ್ಗಳ ಜೊತೆಗೇ ಹಿಂದೆ ಏನು ಒಂದು ಫಿಲ್ಟ್ರನ್ನು ಕೂಡಿಸಿದ್ದಾರೆ. ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಹೃದಯ ಯೋಜನೆಯ ಒಂದು ಯೋಜನೆ ಏನಿದೆ, ಈ ಯೋಜನೆಯಲ್ಲಿ ಯಾವುದೇ ಒಂದು ಜನರಿಗೆ ಇಲ್ಲಿದ್ದಂಥ ರೋಗಿಗಳಿಗೆ ಅನುಕೂಲ ಆಗ್ತಾ ಇಲ್ಲ. ಯಾಕಂತಂದರೆ ಇಷ್ಟೊಂದು ಖರ್ಚು ಮಾಡಿ ರೋಗಿಗಳಿಗೆ ಅನುಕೂಲ ಆಗಲಾರ್ದೇ ಇದನ್ನು ನಿರ್ವಹಣೆಯೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೇಂದ್ರ ಸರ್ಕಾರ ಸಾಕಷ್ಟು ಬಡವರಿಗಂತಲೇ ಸಾಕಷ್ಟು ಸಾರ್ವಜನಿಕ ಸ್ಥಳದಲ್ಲಿ ಕುಡಿಯುವ ನೀರಿಗಾಗಿ ಯೋಜನೆಗಳನ್ನು ಸ್ಥಾಪಿಸುತ್ತೆ. ಆದರೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ನಿರ್ಮಾಣಗೊಂಡಂಥ ಒಂದು ಕುಡಿಯೋ ನೀರಿನ ಯೋಜನೆ ಏನಿದೆ ಅದು ಇವತ್ತಿನ ದಿವಸ ಹಳ್ಳ ಹಿಡಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕೇಂದ್ರ ಸರ್ಕಾರದ ಪುರಸ್ಕೃತ ಏನು ಹೃದಯ ಯೋಜನೆಯಲ್ಲಿ ನಿರ್ಮಾಣಗೊಂಡಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ರೋಗಿಗಳಿಗೆ ಅನುಕೂಲ ಆಗಲಿ ಅಂತಲೇ ಈ ಒಂದು ನಿರ್ಮಾಣ ಮಾಡಿದಂಥದ್ದು. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಒಳ್ಳೆ ಕಾಸ್ಟ್ಲಿ ಸ್ಟೀಲ್ ಮೆಟೀರಿಯಲ್ಗಳನ್ನು ಹಾಕಿ ಆ ಒಳ್ಳೆ ಒಂದು ರೂಮ್ಗಳನ್ನು ನಿರ್ಮಾಣ ಮಾಡಿ ಆ ಒಂದು ಸಿಂಟೆಕ್ಸ್ಗಳ ಜೊತೆಗೇ ಹಿಂದೆ ಏನು ಒಂದು ಫಿಲ್ಟ್ರನ್ನು ಕೂಡಿಸಿದ್ದಾರೆ. ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡಂಥ ಈ ಒಂದು ಹೃದಯ ಯೋಜನೆಯ ಒಂದು ಯೋಜನೆ ಏನಿದೆ, ಈ ಯೋಜನೆಯಲ್ಲಿ ಯಾವುದೇ ಒಂದು ಜನರಿಗೆ ಇಲ್ಲಿದ್ದಂಥ ರೋಗಿಗಳಿಗೆ ಅನುಕೂಲ ಆಗ್ತಾ ಇಲ್ಲ. ಯಾಕಂತಂದರೆ ಇಷ್ಟೊಂದು ಖರ್ಚು ಮಾಡಿ ರೋಗಿಗಳಿಗೆ ಅನುಕೂಲ ಆಗಲಾರ್ದೇ ಇದನ್ನು ನಿರ್ವಹಣೆಯೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.